ನಮಸ್ತೆ ಬಂಧುಗಳೇ. ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕಲು ಕೆಲವು ಅರಣ್ಯಕ್ಕೆ ಬಂದಿದ್ದೀವಿ. ಪ್ರಾಣಿ ಪಕ್ಷಿಗಳ ಬಗ್ಗೆ ಯಾಕೆ ನಮಗೆ ಇಷ್ಟೊಂದು ಒಲವು ಅಂದರೆ, ಮುಂದಿನ ಪೀಳಿಗೆಗೆ ಪ್ರಕೃತಿ ಬೆಳೆಸುವ ವಿಚಾರವಾಗಿ ಬೆಟ್ಟ ಗುಡ್ಡ ಕಾಡು ಅರಣ್ಯಗಳಲ್ಲಿ ಮರಗಿಡಗಳ ಬೆಳೆಸೋದಿರ್ಬೋದು, ಪ್ರಾಣಿ ಪಕ್ಷಿಗಳ್ನ ಹೆಚ್ಚುವಂಥ ಕಾರ್ಯ ಇರ್ಬೋದು, ಇಂಥ ಕೆಲಸಗಳ್ನ ಪ್ರತಿಯೊಬ್ಬರು ಕೂಡ ಈ ಸೇವೆಯನ್ನು ಮಾಡಬೇಕು. ಯಾಕೆ ಅಂದರೆ, ಹಿಂದೆ ಕೊರೋನಾ ಬಂದಾಗ ನಾವೆಷ್ಟು ಗಾಳಿ ಉಸಿರು ತೊಂದರೆ ಅನುಭವಿಸಿದ್ದೀವಿ ಅಂತ ಇಡೀ ಸಮಸ್ತ ಭಾರತೀಯ ಜನತೆಗೆ ಗೊತ್ತು. ಅದರಿಂದ ಎಚ್ಚೆತ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ನಾವು ಕಾಡುಗಳಲ್ಲಾಗಿರ್ಬೋದು, ಬೆಟ್ಟ ಗುಡ್ಡಗಳಲ್ಲಾಗಿರ್ಬೋದು, ನಮ್ಮ ಸ್ವಂತ ಜಮೀನುಗಳಲ್ಲಾಗಿರ್ಬೋದು ಒಂದಷ್ಟು ಮರಗಿಡಗಳನ್ನ ಬೆಳೆಸೋವಂಥದ್ದಾಗಲಿ, ಪ್ರಾಣಿ ಪಕ್ಷಿಗಳ್ನ ಸಂರಕ್ಷಣೆ ಮಾಡುವಂಥದ್ದಾಗಲಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕುವಂಥದ್ದಾಗಲಿ, ಇಂಥ ಕೆಲಸಗಳ್ನ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಚೆನ್ನಾಗಿರ್ತವೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಪ್ರತಿನಿತ್ಯ ನಾನು ನಮ್ಮ ತಂಡದವರು ಸೇರಿ ಈ ಕಾರ್ಯವನ್ನು ದಿನನಿತ್ಯ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ, ನಿಮಗೆ ಗೊತ್ತು, ಪ್ರಾಣಿ ಪಕ್ಷಿಗಳು ಸಮೃದ್ಧಿಯಾಗಿ ಕಾಡುಗಳಲ್ಲಿ ವಾಸ ಮಾಡಿದ್ರೆ ನಾವು ಕೂಡ ಉಸಿರಾಟದಿಂದ ಚೆನ್ನಾಗಿರ್ಬೋದು ಅಲ್ವಾ? ಅದಕ್ಕಾಗಿ ಪ್ರತಿನಿತ್ಯ ದಾನಿಗಳು ಕೊಟ್ಟಂಥ ಆಹಾರವನ್ನು ತಗೊಂಡೋಗಿ ಆ ಪ್ರಾಣಿ ಪಕ್ಷಿಗಳು ಇರೋವಂಥ ಜಾಗದಲ್ಲಿ ಅವನ್ನ ರಾಮ 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 ಅಂತ ಕರೆದು ಆಹಾರವನ್ನು ಹಾಕಿದಾಗ ಅವು ಏನು ಆನಂದದಿಂದ ತಿಂತವೆ ಅಂದರೆ ಅದು ನಾನು ಹೇಳಲಾರೆ. ಅದಕ್ಕಾಗಿ ಬಂಧುಗಳೇ, ಪ್ರತಿಯೊಬ್ಬರು ಕೂಡ ಇಂಥ ಸೇವೆಗಳನ್ನು ಮಾಡೋಕ್ಕೆ ಅಂತ ಯುವಕರು ಮುಂದೆ ಬರಬೇಕು. ಯಾಕೆ ಅಂದರೆ, ಈಗಿನ ಒಂದು ವಾತಾವರಣದಲ್ಲಿ ಪ್ರಕೃತಿ ಕಾಪಾಡೋ ವಿಚಾರ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ್ನ ಸಂರಕ್ಷಣೆ ಮಾಡೋ ವಿಚಾರ ಆಗಿರ್ಬೋದು, ಯಾರೂ ಸಾಮಾನ್ಯವಾಗಿ ಮುಂದೆ ಬರೋದು ಕಷ್ಟ ಆಗಿದೆ. ಅದಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಾದರೂ ಈ ಪ್ರಾಣಿ ಪಕ್ಷಿಗಳ್ನ, ಮರಗಿಡಗಳ್ನ, ಪರಿಸರವನ್ನು ಕಾಪಾಡುವಂಥ ಯುವಕರು ಮುಂದೆ ಬರಲಿ ಅಂತ ಹೇಳ್ತಾ, ಇವತ್ತು ವನ್ಯಜೀವಿಗಳಿಗೆ ಆಹಾರ ಹಾಕೋಕ್ಕೆ ಅಂತ ನಾನು ನಮ್ಮ ತಂಡದವರು ಅರಣ್ಯಕ್ಕೆ ಬಂದು ಆ ಪಶು ಪಕ್ಷಿಗಳ ಹಸಿವು ನೀಗಿಸಿದ್ದೇವೆ. ತುಂಬ ಧನ್ಯವಾದಗಳು.